ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡೈರೆಕ್ಟಾಗಿ ಟಾಪಿಕ್ಕಿಗೆ ಎಂಟ್ರಿ ಆಗೋಣ ಗುರು. ನಮ್ಮ RCB ಆದಮೇಲೆ ನಾವು ಸಪೋರ್ಟ್ ಮಾಡೋ ಎರಡನೇ ಟೀಮು ಅಂದರೆ LSG. ಯಾಕೆ ಅಂದರೆ ಕನ್ನಡಿಗರಿರೋ ಟೀಮು. ರಾಹುಲ್ ಅಣ್ಣ ಆಯಿತು, ಗೌತಮ್ ಆಯಿತು, ಮತ್ತು ನಮ್ಮ ದೇವರ ಥರ ಇದ್ದರು RCBಲಿ. ಸೊ ದೇವದೂತ್ ಪಡಿಕಲ್ ಅವರು ಇದ್ದರು. ಅದಕ್ಕೋಸ್ಕರ LSGನ ಸಪೋರ್ಟ್ ಮಾಡ್ತೀವಿ. ಬಟ್ ಆದರೆ ಇವತ್ತು ಮ್ಯಾಚ್ ಇತ್ತು LSG ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಹೆಂಗಾಗ್ಬಿಟ್ಟಿದೆ ಅವ್ರದ್ದು ಪರಿಸ್ಥಿತಿ ಅಂದರೆ ಸೇಮ್ ನಮ್ಮ RCB ಪರಿಸ್ಥಿತಿ ಥರ ಆಗಿದೆ ಗುರು. ಬಾಟಮ್ ಆಫ್ ದ ಟೇಬಲ್ ಇದ್ದರು. ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಯಾಕೋ ಗೊತ್ತಿಲ್ಲ, ನಮ್ಮ RCB ಅವರು ಈ ಸರಿ ಬಾಟಮ್ ಆಫ್ ದ ಟೇಬಲ್ ಬರೋ ಥರನೇ ಕಾಣಿಸ್ತಾ ಇದ್ದಾರೆ. ಗೊತ್ತಿಲ್ಲ ಗುರು ಏನು ಅಂತ. ಯಾಕಂದ್ರೆ DC ಅವರು ಎಚ್ಚೆತ್ಕೊಂಡು ಕ್ರೇಜಿಯಾಗಿ ಆಡೋದ್ರಪ್ಪ ಇವತ್ತು ಮಾತ್ರ. ಒನ್ ಸೈಡೆಡ್ ವಿನ್ನು ಗುರು. ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಗುರು, ನೀವು ನಮ್ಮನ್ನು ಕೆಳಗಡೆ ಇದ್ದೀವಿ ಅಂತ ಪರಿಗಣಿಸ್ಬೇಡಿ, ನಾವು ಮೇಲೆ ಬರೋ ಸಾಧ್ಯತೆ ಇದೆ ಅಂತ. ಕ್ರೇಜಿ ಬ್ಯಾಟಿಂಗ್ ಮಾತ್ರ ಇವತ್ತು ಮಾತ್ರ. ಬ್ಯಾಟಿಂಗ್ ಆಯಿತು, ಬೌಲಿಂಗ್ ಆಯಿತು, ಫೀಲ್ಡಿಂಗ್ ಆಯಿತು, ಎಲ್ಲನೂ ಕ್ರೇಜಿ ಗುರು. ಒಂಥರ ಡೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತಲೇ ಹೇಳ್ಬೋದು ಗುರು. ಡೈರೆಕ್ಟಾಗಿ ಸಮರಿಗೆ ಬರೋದಾದರೆ ಏನೇನಾಯಿತು ಇವತ್ತು ಅಂತ. ಫಸ್ಟು ನಮ್ಮ ರಾಹುಲ್ ಅಣ್ಣ ಅವ್ರಿಗೆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಯೂಶ್ವಲಿ ಏನಾಗುತ್ತೆ ಅಂದರೆ 190+ ಹೊಡೆದ್ಬಿಟ್ಟು ಆರಾಮಾಗಿ ಡಿಫೆಂಡ್ ಮಾಡೋಣ ಅಂತ ಅವ್ರದ್ದಿರುತ್ತೆ. ಯಾಕಂದರೆ ಡಿಫೆಂಡ್ ಮಾಡೋ ಟೈಮಲ್ಲಿ ಯಾವತ್ತು LSG ಯಾವತ್ತು ಇನ್ ದ ಸೆನ್ಸ್ 13 ಮ್ಯಾಚಸ್ ಆಯಿತು ಗುರು, LSG ಸೋತೇ ಇಲ್ಲ. ರಾಹುಲ್ ಅಣ್ಣ ಆ್ಯಂಡ್ ಡಿಕಾಕೋ ಬ್ಯಾಟಿಂಗ್ ಬರ್ತಾರೆ. ನಮ್ಮ ರಾಹುಲ್ ಅಣ್ಣ ಗುರು, ವಿಂಟೇಜ್ ರಾಹುಲ್ ಅಣ್ಣಂದು ಒಂದು ಗ್ಲಿಂಪ್ಸ್ ತೋರಿಸಿದ್ರು ಅಂತ ಹೇಳ್ಬೋದಪ್ಪ. 22 ಬಾಲು 39, 178 ಸ್ಟ್ರೈಕ್ ರೇಟು. ಈ ಥರ ಆಡಿದ್ರೆ ಕ್ರೇಜಿ ಗುರು. ಈ ಥರ ರಾಹುಲ್ ಅಣ್ಣ ಆಡಿದ್ರೆ ಖುಷಿ ಆಗುತ್ತೆ. ಔಟ್ ಆಗ್ತಾರೆ ಅದಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಈ ಥರ ಆಡಿದ್ರೆ ಒಂಥರ ಖುಷಿ, ಏನೋ ಅದರಲ್ಲಿ ಒಂಥರ ಖುಷಿ ಗುರು. ಡಿಕಾಕ್ ಔಟ್ ಆಗ್ತಾರೆ. ಯಾಕೋ ಏನೋ ಡಿಕಾಕ್ ಅವ್ರದ್ದು ಒಂದು ಆಟ ಆಡ್ತಾರೆ, ಒಂದು ಆಟ ಆಡಲ್ಲ. ಈ ಥರ RCB ಮೇಲಿದ್ದಾಗ ಎಲ್ಲರೂ ಆಡ್ತಾರೆ ಬಿಡಿ. ಔಟ್ ಆಫ್ ಫಾರ್ಮ್ ಇರೋರೆಲ್ಲ ಆಡ್ತಾರೆ. ಅವರು ಡಿಕಾಕ್ ಅವರು ಆಡಿದರು. ಬಟ್ ಇವತ್ತು ಆಡೋಕ್ಕಾಗಲಿಲ್ಲ. ನೆಕ್ಸ್ಟು ಬರೋರು ಯಾರು ಗೊತ್ತಾ ಗುರು? ನಮ್ಮ ಪಡಿಕಲ್ ಅಣ್ಣಂದು ಏನಾಗಿದೆ ಗೊತ್ತಿಲ್ಲಪ್ಪ. RCBಯಿಂದ ಹೋಗಿದ್ಮೇಲೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಗುರು. ರಾಜಸ್ಥಾನಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಬರಲಿಲ್ಲ. ಇಲ್ಲಿ LSGಯಲ್ಲಿ 5 ಮ್ಯಾಚ್ ಆಡಿ ಕೇವಲ 25 ರನ್ ಹೊಡೆದವ್ರೆ 5 ಮ್ಯಾಚಲ್ಲಿ. ಏನೋ ಗೊತ್ತಿಲ್ಲ, ಪಡಿಕಲ್ ಅಣ್ಣಂದು ಯಾಕೋ ಈ ಸೀಸನು ಏನು ನಡೀತಾ ಇಲ್ಲ ಅಂತ. ಕರೆಕ್ಟಾಗಿ ನಮ್ಮ ಕನ್ನಡಿಗರಪ್ಪ ಕರೆಕ್ಟಾಗಿ ಆಡಲಿ. LSGಯಲ್ಲಿ ಆಬ್ವಿಯಸ್ಲಿ ರಾಹುಲ್ ಅಣ್ಣ ಕ್ಯಾಪ್ಟನ್ ಇರೋದ್ರಿಂದ ಚಾನ್ಸ್ ಕೊಡ್ತಿದ್ರು. ಬಟ್ ನೆಕ್ಸ್ಟ್ ಮ್ಯಾಚಿಂದ ಯಾಕೋ ಚಾನ್ಸ್ ಸಿಗಲ್ಲ ಅನ್ನೋ ಥರ ಅನ್ನಿಸ್ತಿದೆ. ಆ್ಯಂಡ್ ನೆಕ್ಸ್ಟ್ ಬರೋದು ಗುರು ಮಾರ್ಕಸ್ ಸ್ಟೋಯ್ನಿಸ್ ಆ್ಯಂಡ್ ನಿಕೋಲಸ್ ಪೂರನ್. ಏನು ಗೊತ್ತಾ, ಇವರು ಲೈಕ್ T20 ವರ್ಲ್ಡ್ ಕಪ್ಗೆ ಕುಲ್ದೀಪ್ ಯಾದವ್ ನೋಡ್ತಾರಾ ನೋಡಲ್ವಾ ಅಂತ ಕ್ವಶನ್ ಕೇಳಿದ್ರು. ಬಟ್ ಇವತ್ತಿನ ಸ್ಪೆಲ್ ನೋಡ್ಬಿಟ್ಟು ಕುಲ್ದೀಪ್ ಯಾದವ್ ಸ್ಟ್ರೇಟ್ ಅವೇ T20 ವರ್ಲ್ಡ್ ಕಪ್ಗೆ ಹಾಕ್ಬಿಡ್ಬೇಕು ಗುರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಏನ್ ಬೌಲರ್ ಗುರು. ಸ್ಟೋಯ್ನಿಸ್ ಔಟ್ ಮಾಡ್ತಾರೆ, ಪೂರನ್ನ ಬೋಲ್ಡ್ ಮಾಡ್ತಾರೆ. ಒಂದೇ ಒಂದು ಓವರಲ್ಲಿ 7 overs 62 for 2 ಏನೋ ಇದ್ರು. ಒಂದೇ ಒಂದು ಓವರಲ್ಲಿ ಇಡೀ ಆಟನೇ ಚೇಂಜ್ ಮಾಡ್ತಾರೆ. ಸ್ಟೋಯ್ನಿಸ್ ಆ್ಯಂಡ್ ನಿಕೋಲಸ್ ಪೂರನ್ನ ಔಟ್ ಮಾಡಿಬಿಟ್ಟು ಕ್ರೇಜಿ ಗುರು. 20 ರನ್ನಿಗೆ 3 ವಿಕೆಟ್ ತೆಗಿತಾರೆ ಕುಲ್ದೀಪ್ ಅಣ್ಣ. ಒಂದು ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ. ಕ್ರೇಜಿ ಬೌಲರು, ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರಪ್ಪ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಆ್ಯಂಡ್ ನೆಕ್ಸ್ಟು ಆಯುಷ್ ಬದೋನಿ ಗುರು, ಅವ್ರ ಬಗ್ಗೆ ಹೇಳಲೇಬೇಕು. ಆ ಕಡೆಯಿಂದ ಪಟ ಅಂತ ವಿಕೆಟ್ ಹೋಗ್ತಿದೆ. ಈ ಕಡೆ ಅಣ್ಣ ಸ್ಟೆಬಿಲೈಸರ್ ಥರ ಸ್ಟೇಬಲಾಗಿ ಆಡ್ತವ್ರೆ. ಏನು ಗುರು ಅದು 55 ರನ್ ಹೊಡೆದ್ರಲ್ಲಪ್ಪ. ಕ್ರೇಜಿ ಬ್ಯಾಟಿಂಗ್ ಅಪ್ಪ. ಅವ್ರ ಮೇಲೆ ಭರವಸೆ ಇಟ್ಟಿದ್ಕೋ, LSG ಸಪೋರ್ಟಿಂಗ್ ಭರವಸೆ ಇಟ್ಟಿದ್ಕೋ, ಸ್ಟಾಫ್ ಅವರು ಭರವಸೆ ಇಟ್ಟಿದ್ಕೋ ಕ್ರೇಜಿಯಾಗಿ ಆಡಿದ್ರು. ಅಲ್ಲ ಗುರು, 94ಕ್ಕೆ 7 ವಿಕೆಟ್ ಏನೋ ಹೋಗಿತ್ತು. ಅಲ್ಲಿಂದ 167ವರೆಗೂ ತೊಗೊಂಡು ಹೋಗ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಪ್ಪ. ಸೊ ಇವಾಗ ಬರೋಣ DC ಬ್ಯಾಟಿಂಗ್ಗೆ. DC ಬ್ಯಾಟಿಂಗ್ ಗುರು ಡೇವಿಡ್ ವಾರ್ನರ್ ಆ್ಯಂಡ್ ಪೃಥ್ವಿ ಶಾ ಬರ್ತಾರೆ. ಪೃಥ್ವಿ ಶಾ ಆಬ್ವಿಯಸ್ಲಿ ಅವರು ಫಾರ್ಮಲ್ಲಿದ್ದಾರೆ. ಒಂದು 3 ಮ್ಯಾಚಸ್ ಆಯಿತು, ಸಕ್ಕದ ಬ್ಯಾಟಿಂಗ್ ಮಾಡ್ತಿದ್ದಾರೆ. 4 ಮೇಲೆ 4 ಎಲ್ಲ ಹೊಡಿತವ್ರೆ. ಬಟ್ ಡೇವಿಡ್ ವಾರ್ನರ್ ಅನ್ನೋದು ಯಾಕೋ ಏನೋ ಗೊತ್ತಿಲ್ಲ, ಇವರು ಟಿಕ್ಟಾಕು ಸ್ಟಾರ್ಟ್ ಮಾಡಿದಾಗಿಂದ ಯಾಕೋ ಆಡೋಕ್ಕಾಗ್ತಿಲ್ಲ ಗುರು. ನೆಕ್ಸ್ಟು ಬರ್ತಾರೆ ಗುರು ಡೇವಿಡ್ ವಾರ್ನರ್ ಆದಮೇಲೆ ಒಬ್ಬ ಬ್ಯಾಟ್ಸ್ಮನ್ನು ಜೇಕ್ ಫ್ರೇಸರ್ ಮೆಗ್. ಇವ ಯಾರು?
ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಹೆಸರು ಹೇಳೋಕೋ ತೊಂದರೆ ಆಗುತ್ತಪ್ಪ, ಆ ಥರ ಹೆಸರು ಇಟ್ಕೊಂಡು ಬರ್ತಾರೆ. ಬಟ್ BBL ಅಲ್ಲಿ ಸಕ್ಕದ ಪರ್ಫಾರ್ಮೆನ್ಸ್ ಕೊಟ್ಟರು, ಇಲ್ಲಿ IPL ಅಲ್ಲಿ ಕೊಡಲ್ಲ ಅಂತ ಎಲ್ರಿಗೂ ಅನ್ಸುತ್ತೆ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ, ಯಾರಪ್ಪ ಇವರೆಲ್ಲ ಅಂತ. ಬಟ್ ಗುರು ಏನು ಗುರು, 25 ಬಾಲ್ 28 ಇತ್ತು, ಓಕೆ ಪರವಾಗಿಲ್ಲ ಅಂತ. ಬಟ್ ಯಾವಾಗ ಕೃಣಾಲ್ ಪಾಂಡ್ಯ ಅವ್ರ ಎಕಾನಮಿ ನೋಡಿದ್ರೆ 7, 5, 6 ರನ್ ಕೊಡ್ತಾರೆ ಗುರು 1 ಓವರಲ್ಲಿ. ಬಟ್ ಈ ಅಣ್ಣ ಕೃಣಾಲ್ ಅಣ್ಣನ ಓವರಲ್ಲಿ 3 ಸಿಕ್ಸು, ಯಪ್ಪ ಕ್ರೇಜಿ ಹಿಟ್ಟಿಂಗ್ ಗುರು, 3 ಸಿಕ್ಸ್ ಹೊಡಿತಾರೆ, ದಂಗಾಗ್ಬಿಟ್ರು. ಅದರಲ್ಲಿ ಆಬ್ವಿಯಸ್ಲಿ DC ಅವ್ರು ಕಂಬ್ಯಾಕ್ ಫುಲ್ ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಮಾಡಿದ್ರಪ್ಪ. 6 ಓವರ್ಸು 62 ಫಾರ್ 2 ಇತ್ತು, 62 ಫಾರ್ 1 ಇತ್ತು ಅನ್ಸುತ್ತೆ, ಎಸ್ ಪವರ್ ಪ್ಲೇಲಿ. ಸೊ ಅಲ್ಲಿಂದ ಒಂದು ಪೃಥ್ವಿ ಶಾ ವಿಕೆಟ್ ಹೋಯಿತು. ಅದಾದಮೇಲೆ ಅಣ್ಣ ಈ ವಯ ಯಾರು ಕೃಣಾಲ್ ಪಾಂಡ್ಯಗೆ 3 ಸಿಕ್ಸ್ ಹೊಡಿತಾರೆ, ಅಲ್ಲಿಂದ ಗ್ರೇಟ್ ಕಂಬ್ಯಾಕ್ ಮಾಡಿದ್ರು DC. ಅದಾದಮೇಲೆ ನಮ್ಮ ಪಂತಣ್ಣನ ಬಗ್ಗೆ ಹೇಳಬೇಕು, ಸ್ಪೈಡಿನ ಆಡ್ಸ್ರಪ್ಪ T20 ವರ್ಲ್ಡ್ ಕಪ್ಗೆ. ಯಾಕೆ ಅಂದರೆ ಗುರು, ಇವತ್ತು ಆಡಿರೋ ಒಂದು ನೋಡಿದ್ರೆ ಬ್ಯಾಟಿಂಗಲ್ಲಿ ಶಾರ್ಟ್ಸು ಒಂದೊಳ್ಳೆ ರಿಷಬ್ ಪಂತ್ ಬ್ಯಾಕ್ ಅಂತಲೇ ಹೇಳ್ಬೋದು ಗುರು. ಹಿಂಗೆ ಹೆಂಗೆಂಗೋ ಹೊಡಿತಾರೆ ಪಂತ್ ನಮಗೆ ಬೇಕೇ ಬೇಕು ಗುರು. ರಿಷಬ್ ಪಂತ್ ಈಸ್ ಬ್ಯಾಕ್, ಸೂಪರ್ಬಾಗಿ ಆಡಿದ್ರು. ಬಟ್ ಆದರೆ ಲಾಸ್ಟ್ ಔಟ್ ಆಗ್ತಾರೆ ಇವ್ರಿಗೆ, ರವಿ ಬಿಷ್ಣಯ್ ಅಣ್ಣಂಗೆ. ಬಟ್ ಆದರೂ ಕ್ರೇಜಿಯಾಗಿ ಆಡಿದ್ರಪ್ಪ. ಸೊ DC ಅವರು ಈಸಿ ವಿನ್ ಆದರು ಗುರು, ಒನ್ ಸೈಡೆಡ್ ಮ್ಯಾಚು, ಒನ್ ಸೈಡೆಡ್ ಆಗಿ ವಿನ್ ಆದರು, ಕ್ರೇಜಿಯಾಗಿ ವಿನ್ ಆದರು. LSG ಅವರು ಆಬ್ವಿಯಸ್ಲಿ 13 ಮ್ಯಾಚಸಲ್ಲಿ ಡಿಫೆಂಡ್ ಮಾಡಿದ್ರು, ಬಟ್ ಈ ಮ್ಯಾಚ್ ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಟೇಬಲ್ಲು ಲೈಕ್ IPLದು ಪಾಯಿಂಟ್ಸ್ ಟೇಬಲ್ಲು ಓಪನ್ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಮೇಲೆ ತಕದಿಮಿ ಅಂತ ಎಲ್ಲರೂ ಮೇಲೆ ಏರ್ತವ್ರೆ. ಸೊ ಏಣಿ ಇಟ್ಬಿಟ್ಟು ಮೇಲೆ ಏರ್ತವ್ರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಟದಲ್ಲಿ. ಬಟ್ ನಮ್ಮ RCB ಅವರು ಗೊತ್ತಿಲ್ಲಪ್ಪ, ಮೇಲೆ ಏರ್ತಾರೋ ಏರಲ್ವೋ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚು ಇವಾಗ ಇವರೆಲ್ಲ ಹಿಂಗೆ ಆಡ್ತಿದ್ದಾರೆ ಅಂದರೆ SRH ಜೊತೆ ಆಡಿ ಗೆಲ್ಲೇಬೇಕು ಗುರು. ಇಲ್ಲ ಅಂದರೆ ಸ್ನೇಕ್ ಲ್ಯಾಡರಲ್ಲಿ ಬರೀ ಸ್ನೇಕಿಂದ ಕಚ್ಚಿಸ್ಕೊಂಡು 0 ಉಳಿಬೇಕು. ಸೊ ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ಸೊ ರಿವ್ಯೂ ಮುಗಿಸ್ತೀನಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.